ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಗೃಹಲಕ್ಷ್ಮಿ 20ನೇ ಕಂತು ಇನ್ನೂ ಕೂಡ 20% ಜನರಿಗೆ ಬರೋದು ಬಾಕಿ ಇದೆ. ದಿನನಿತ್ಯವೂ ಕೂಡ ಜಮಾ ಆಗ್ತಾ ಇದೆಯಾ? 21ನೇ ಕಂತು ಜೂನ್ ಲಾಸ್ಟ್ ವೀಕ್ ಬಂದಾಯ್ತು. ಬಿಡುಗಡೆ ಯಾವಾಗ ಜಮಾ ಆಗುತ್ತೆ? ಮತ್ತೆ PM ಕಿಸಾನ್ ಯೋಜನೆಯ 20ನೇ ಕಂತು ಹಣ ಬಿಡುಗಡೆ ಆಗಬೇಕಾಗಿತ್ತು. ಅದು ಕೂಡ ಈಗ ಆಲ್ರೆಡಿ ಜೂನ್ ತಿಂಗಳು ಮುಗಿತಾ ಬಂತು. ಯಾವಾಗ ಬಿಡುಗಡೆ ಆಗುತ್ತೆ? ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಮೊದಲನೇದಾಗಿ ಗೃಹಲಕ್ಷ್ಮಿ 21ನೇ ಕಂತು ಈಗ ಆಲ್ರೆಡಿ ನಾವು ಕ್ಲಿಯರ್ ಮಾಡಿದೀವಿ. ನಮ್ಮ ಕಡೆಯಿಂದ ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋದನ್ನ ನಾನು ಪ್ರೂಫ್ ಸಮೇತ ನಿಮಗೆ 2-3 ವಿಡಿಯೋದ ಹಿಂದೆನೆ ಡೀಟೇಲ್ಸ್ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ. ಯಾರ್ಯಾರು ಈ ಕೆಲಸ ಮಾಡಿಲ್ಲ ಅಂದ್ರೆ ಜೂನ್ 30 ಒಳಗಡೆನೆ KYC ಅಂದ್ರೆ ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿಲ್ಲ ಅಂದ್ರೆ ಫಸ್ಟ್ ಯಾರು ಗೊಂದಲ ಆಗೋದು ಬೇಡ. ಫಸ್ಟ್ ನಾನು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೇನೆ. ಅದೇ ರೀತಿ ನೀವು ಚೆಕ್ ಮಾಡಿ ನಿಮ್ಮ KYC ಡನ್ ಅಂತ ಇತ್ತು, ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಆಕ್ಟಿವ್ ಅಂತ ಇತ್ತು ಅಂದ್ರೆ ಖಂಡಿತವಾಗ್ಲೂ ನೀವು ಯಾವುದೇ ರೀತಿ ಹೊಸ ಕೆಲಸ ಮಾಡೋದು ಬೇಡ. 21ನೇ ಕಂತಿಗೋಸ್ಕರ ಅಥವಾ 22ನೇ ಕಂತಿಗೋಸ್ಕರ ಯಾವುದೇ ಹೊಸ ನಿಯಮ ಇಲ್ಲ, ಓಕೆನಾ? ಹಾಗಾಗಿ ಅದು ಸರಿ ಇತ್ತು ಅಂದ್ರೆ ಸಾಕಷ್ಟು ಜನ ಈಗ ಆಲ್ರೆಡಿ ಕಮೆಂಟ್ ಮಾಡಿದ್ದೀರಾ, ನಮ್ದು ಸರಿ ಇದೆ ಸರ್, ನಮ್ದೇನು ಪ್ರಾಬ್ಲಮ್ ಇಲ್ಲ, ಆಕ್ಟಿವ್ ಅಂತ ಇದೆ, ರೇಷನ್ ಕಾರ್ಡ್ KYC ಡನ್ ಅಂತಿದೆ ಅಂತಾನೂ ಕೂಡ ಕಮೆಂಟ್ ಮಾಡಿ ತಿಳಿಸಿದ್ದೀರಾ. ಹಾಗಾಗಿ ನೋ ಪ್ರಾಬ್ಲಮ್, ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಇದ್ರ ಬಗ್ಗೆ ಹರಿದಾಡ್ತಾ ಇದೆ. ಯಾವಾಗ ಯಾವ ಹಣ ಬಿಡುಗಡೆ ಆಗೋದು ಲೇಟ್ ಆಗುತ್ತೋ ಅವಾಗೆಲ್ಲವೂ ಕೂಡ ಅದನ್ನ ಈ ರೀತಿಯಾಗಿ ರೂಮರ್ಸ್ ಗಳನ್ನ ಹಬ್ಬಿಸ್ತಾರೆ. ಡೋಂಟ್ ವರಿ, ಯಾರು ಕೂಡ ಆತಂಕ ಪಡುವಂತ ಅಗತ್ಯ ಇಲ್ಲ, ಓಕೆನಾ? ಆಮೇಲೆ 20ನೇ ಕಂತು ದಿನನಿತ್ಯ ಜಮಾ ಆಗ್ತಾ ಇದೆಯಾ? ಇನ್ನೂ ಕೂಡ 20% ಜನರಿಗೆ ಹಣ ಬಂದಿಲ್ಲ. ಜಮಾ ಆಗ್ತಾ ಇದೆಯಾ ಇಲ್ಲ ಅಂತ ನೋಡೋದಕ್ಕೆ ಹೋದ್ರೆ ದಿನನಿತ್ಯವೂ ಜಮಾ ಆಗ್ತಾ ಇಲ್ಲ ಗೈಸ್, ಓಕೆನಾ? 3ನೇ ಹಂತ ಬಿಡುಗಡೆ ಆಗಿ ಒಂದಿಷ್ಟು ಜಿಲ್ಲೆಗಳಿಗೆ ಅಂದ್ರೆ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಗೂ ಜಮಾ ಶುರುವಾಗಿದೆ. ಬಟ್ ಆದ್ರೆ ಇನ್ನೂ ಕೂಡ ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂ ಕೂಡ ಹಣ ಬಿಡುಗಡೆ ಆಗೋದು ಬಾಕಿ ಇದೆ. ಹಾಗಾಗಿ ಯಾರ್ಯಾರು 20ನೇ ಕಂತು ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ವೇಟ್ ಮಾಡಿ. ನಿಮ್ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲವೂ ಕೂಡ ಸರಿ ಇರುತ್ತೆ. ಸರ್ಕಾರದಿಂದನೇ ಹಣ ಬಿಡುಗಡೆ ಮಾಡೋದು ಸ್ವಲ್ಪ ಡಿಲೇ ಆಗಿದೆ. ಈಗ ಹಣ ಡಿಲೇ ಆಗೋದು ಯಾಕೆ ಅನ್ನೋದ್ರ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕಳೆದ 2-3 ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಓಕೆನಾ? ಇನ್ನ PM ಕಿಸಾನ್ ಯೋಜನೆಯ 20ನೇ ಕಂತು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಸಹಜವಾಗಿ ಏನಾಗ್ತಾ ಇತ್ತು ಅಂದ್ರೆ ಹಣ ಬಿಡುಗಡೆಗಿಂತ ಮೊದಲು ವೆಬ್ಸೈಟ್ ಅಲ್ಲಿ PM ಕಿಸಾನ್ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಆಗ್ತಾ ಇತ್ತು ಈ ದಿನಾಂಕಕ್ಕೆ 20ನೇ ಕಂತು ಅಥವಾ 18ನೇ ಕಂತು 17ನೇ ಕಂತು ಬಿಡುಗಡೆ ಅಂತ ಹೇಳಿ. ಬಟ್ ಆದ್ರೆ ಈ ಬಾರಿ ಇನ್ನೂ ಕೂಡ ದಿನಾಂಕವನ್ನ ಕೇಂದ್ರ ಸರ್ಕಾರ ನಿಗದಿ ಮಾಡಿಲ್ಲ. ನಿಮಗೆ ಹಣ ಬರೋದು ಜೂನ್ 26, 27, 28 ಅಥವಾ 29 ಈ 4 ದಿನದ ಒಳಗೆ ಹಣ ಬರುವಂತ ಸಾಧ್ಯತೆ ಇದೆ. ಹಾಗಾಗಿ ಜೂನ್ ಕೊನೆಯ ವಾರದಲ್ಲಿ ಹಣ ಬಿಡುಗಡೆ ಮಾಡ್ತೀವಿ ಅಂತಾನೂ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ದಿನಾಂಕ ನಿಗದಿ ಮಾಡಿಲ್ಲ, ಮಾಡ್ತಿದ್ದಂಗೆ ನಿಮಗೆ ಅಪ್ಡೇಟ್ ಅನ್ನ ತಿಳಿಸುವಂತ ಕೆಲಸ ಮಾಡ್ತೀವಿ. ಜೂನ್ ಎಂಡ್ ಒಳಗೆ ನಿಮ್ಮ ಖಾತೆಗೆ PM ಕಿಸಾನ್ ಯೋಜನೆ ಹಣ ಜಮಾ ಆಗುತ್ತೆ. ಗೃಹಲಕ್ಷ್ಮಿ 21ನೇ ಕಂತಿಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ನಿಮಗೆ ಏನಪ್ಪಾ ಅಂದ್ರೆ ಸದ್ಯಕ್ಕೆ ಯಾವುದೇ ಪರಿಷ್ಕರಣೆನೂ ಕೂಡ ಇಲ್ಲ, ಯಾವುದೇ ಹೊಸ ರೂಲ್ಸ್ ಕೂಡ ಇಲ್ಲ. ಯಾರ್ದು KYC ಆಗಿಲ್ಲ ಅದು ಜೂನ್ 30 ಒಳಗಡೆನೆ ಮಾಡ್ಕೋಬೇಕು. ಯಾರ್ದು ಆಗಿಲ್ಲ ಅವ್ರದ್ದು ಮಾತ್ರ ಎಲ್ಲರೂ ಹೋಗಿ ಹೊಸದಾಗಿ KYC ಮಾಡಿಸುವಂತ ಅಗತ್ಯ ಕೂಡ ಇಲ್ಲ. ಹಾಗಾಗಿ ತಾಳ್ಮೆಯಿಂದ ಇನ್ನೊಂದು ವಾರ ವೇಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಖಾತೆಗೂ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಜಮಾ ಆಗುತ್ತೆ. ನಿಮಗೆ ಹಣ ಜಮಾ ಆದರೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅನ್ನ ಫಾಲೋ ಮಾಡಿಕೊಂಡು ಡೈರೆಕ್ಟ್ ಸ್ಕ್ರೀನ್ ಶಾಟ್ ಅನ್ನ ಕಳಿಸೋದನ್ನ ಮರಿಬೇಡಿ. ಹಾಗಾಗಿ ಏನಿದೆ ನಿಖರ ಮಾಹಿತಿಯನ್ನ ನಿಮ್ಮ ಮುಂದೆ ಇಡುವಂತ ಕೆಲಸ ಮಾಡಿದ್ದೀನಿ. ಈ ಕ್ಷಣದ ಅಪ್ಡೇಟ್, ಯಾರ್ಯಾರು 20ನೇ ಕಂತು ಬಂದಿಲ್ಲ 21ನೇ ಕಂತು ಬಿಡುಗಡೆ ಆಗುವ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಹಣ ಜಮಾ ಆಗುತ್ತೆ, ವೇಟ್ ಮಾಡಿ, ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.